ನಮಸ್ಕಾರ ವೀಕ್ಷಕರೇ, ಡೇ 2 ಮಾನ್ಸೂನ್ ರೈಡ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನೀವು ಮೊನ್ನೆ ವಿಡಿಯೋ ನೋಡಿರ್ಬೋದು. ನಾವು ಧರ್ಮಸ್ಥಳದಲ್ಲಿ ಫಸ್ಟ್ ದರ್ಶನ ಮಾಡಿದ್ವಿ. ನಂತರ ಅಲ್ಲಿಂದ ವೈದ್ಯನಾಥೇಶ್ವರ ಟೆಂಪಲ್ ನ ನೋಡಿದ್ರಿ. ಅದಾದ ನಂತರ ಸೌತಡ್ಕ ಶ್ರೀ ಗಣೇಶ ಟೆಂಪಲ್ ಕೂಡ ನೋಡಿದ್ರಿ. ನಿನ್ನೆ ನಾವು ಈ 3 ಪ್ಲೇಸ್ ನ ಮುಗಿಸ್ಕೊಂಡು ಅಲ್ಲೇ ಸ್ಟೇ ಆಗಿದ್ದು ಇವತ್ತು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೊರಟಿದೀವಿ. ಕುಕ್ಕೆ ಸುಬ್ರಹ್ಮಣ್ಯ ಇಲ್ಲಿಂದ ಆಲ್ಮೋಸ್ಟ್ ಅರೌಂಡ್ ಒಂದು 60 to 70 ಕಿಲೋಮೀಟರ್ಸ್ ಆಗುತ್ತೆ ಧರ್ಮಸ್ಥಳದಿಂದ. ನಾವು ಅರೌಂಡ್ 7 o'clock ಹತ್ರ ಆಗಿದೆ. ಇವಾಗ ಹೊರಟಿದೀವಿ. ಆಲ್ಮೋಸ್ಟ್ ಒಂದು 2 hours ಮಿನಿಮಮ್ ಬೇಕು ಇಲ್ಲಿಂದ. ಯಾಕೆಂದ್ರೆ ಈ ರೋಡ್ ಕೂಡ ಘಾಟ್ ಸೆಕ್ಷನ್ ರೋಡು. ರೈಡಿಂಗ್ ತುಂಬಾ ಚೆನ್ನಾಗಿರುತ್ತೆ. ಬಟ್ ಏನಂದ್ರೆ ಆಲ್ರೆಡಿ ಬೆಳಿಗ್ಗೆಯಿಂದಲೇ ಒಂದು 3 times ಮಳೆ ಬಂದು ಸ್ಟಾಪ್ ಆಗಿದೆ. ಮತ್ತೆ ಎಲ್ಲಿ ಮಧ್ಯೆ ಬರುತ್ತೋ ಗೊತ್ತಿಲ್ಲ. ಬಟ್ ಫುಲ್ ಪ್ಯಾಕ್ ಆಗಿ ಹೊರಟಿದೀವಿ. ಬನ್ನಿ ಕುಕ್ಕೆ ಸುಬ್ರಹ್ಮಣ್ಯನ ನೋಡೋಣ. ಇವತ್ತಿನ ಪ್ಲಾನ್ ನಮ್ದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ದರ್ಶನ ಅರೌಂಡ್ ಅಟ್ಲೀಸ್ಟ್ ಒಂದು 10 o'clock ಒಳಗಡೆ ಮುಗಿಸಿ ನಂತರ ನಾವು ಅಲ್ಲಿಂದ ಮತ್ತೆ ಶಿರಾಡಿ ಘಾಟ್ ಮೇಲೆ ಬೇಲೂರಿಗೆ ಹೋಗೋಣ ಅಂತ ಪ್ಲಾನ್ ಇದೆ. ಬೇಲೂರಿಂದ ನಂತರ ಬೇಲೂರು ನೋಡ್ಕೊಂಡು ನಂತರ ಅಲ್ಲಿಂದ ಕೆಮ್ಮಣ್ಣಗುಂಡಿಲೇ ರೂಮ್ ಬುಕ್ ಮಾಡಿದೀವಿ. ಅಲ್ಲಿಗೆ ಹೋಗ್ಬೇಕು. ಚಿಕ್ಕಮಂಗ್ಳೂರು ರೂಟಲ್ಲಿ ಹೋಗೋಣ ಅಂತ ಅನ್ಕೊಂಡಿದೀವಿ. ನೋಡೋಣ ಎಷ್ಟೆಷ್ಟು ಟೈಮ್ ಪಿಕಪ್ ಮಾಡ್ಕೊಂಡು ಹೋಗ್ತೀವಿ ಅಂತ. ನಾವಿವಾಗ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಆ್ಯಕ್ಚುಲಿ ನಾವು ಬೆಳಗಿನ ಜಾವ ಒಂದು 5 o'clock ಹತ್ರ ಹೊರಡೋಣ ಅನ್ಕೊಂಡು, ಬಟ್ ಇಲ್ಲೇ ಫ್ರೆಶ್ ಅಪ್ ಆಗಿ ಹೊರಡೋ ಹೊತ್ತಿಗೆ ಆಲ್ಮೋಸ್ಟ್ ಅಲ್ಲೂ ನಮಗೆ 7 ಗಂಟೆ ಇಲ್ಲೇ ಆಗೋಯ್ತು. ಸೊ ಇವಾಗ ಇಲ್ಲಿಂದ ಮಿನಿಮಮ್ 1.5 hour ಮಿನಿಮಮ್ ಬೇಕು ಹೋಗೋಕ್ಕೆ. ಮತ್ತೆ ಬಹು ಮುಖ್ಯವಾಗಿ ನಾವು ಆಲ್ಮೋಸ್ಟ್ ಅಲ್ಲೂ ನೈಟ್ ರೈಡ್ ಮಾಡಿಲ್ಲ. ಯಾಕಂದರೆ ರೋಡ್ ಕ್ಲಾರಿಟಿ ಸರಿಯಾಗಿರಲ್ಲ. ಸುಮ್ಮನೆ ಮಳೆನೂ ಜಾಸ್ತಿ ಇಲ್ಲೆಲ್ಲ ಘಾಟ್ ಸೆಕ್ಷನ್ನು. ಹಾಗಾಗಿ ನಾವು ನೈಟ್ ಡ್ರೈವ್ ಮಾಡೋಕ್ಕೆ ಹೋಗಿಲ್ಲ. ಅರೌಂಡ್ ನಾವು 9:30 ಬಂದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ತಲುಪಿದ್ದೀವಿ. ಇದೇ ನೀವು ನೋಡ್ತಾ ಇರ್ಬೋದು ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಟೆಂಪಲ್. ಇಲ್ಲೂ ಕೂಡ ಆಲ್ರೆಡಿ ಒಂದು ರೌಂಡ್ ಮಳೆ ಬಂದು ನಿಂತಿತ್ತು. ನಮಗೂ ಇಲ್ಲಿ ಬರೀ ಒಂದು 1/2 hour ಒಳಗಡೆ ಎಲ್ಲ ದರ್ಶನ ಆಗೋಯಿತು ಆಲ್ಮೋಸ್ಟ್ ಅಲ್ಲಿ. ಯಾಕೆಂದರೆ ಇನ್ನೂ ನಾವು ಬೆಳಗ್ಗೆ ಆಗಿರೋದ್ರಿಂದ ಇನ್ನೂ ಜನ ಕಡಿಮೆ ಇದ್ದರು. ದರ್ಶನ ಮಾಡಿಕೊಂಡು ನಂತರ ಅಲ್ಲೇ ಟಿಫನ್ ಮಾಡಿದ್ವಿ. ಟಿಫನ್ ಮಾಡಿದ ನಂತರ ಆಲ್ಮೋಸ್ಟ್ ಅಲ್ಲ ಅರೌಂಡ್ ಒಂದು 10-10:30 ಆಯ್ತು ಅಲ್ಲಿಂದ ಹೊರಡೋಕ್ಕೆ. ನಾವು ಅಲ್ಲಿಂದ ಹೊರಟು ಶಿರಾಡಿ ಘಾಟ್ ಮೂಲಕ ಫಸ್ಟ್ ಬೇಲೂರಿಗೆ ಹೋಗೋಣ ಅಂತ ಹೊರಟ್ವಿ. ಅಲ್ಲಿಂದ ಬೇಲೂರಿಗೆ ನಮಗೆ 80 ಕಿಲೋಮೀಟರ್ ತೋರಿಸ್ತಾ ಇತ್ತು. 80 ಕಿಲೋಮೀಟರ್ಸು ಆಲ್ಮೋಸ್ಟ್ ಅಲ್ಲಿ 2 hours. ಮತ್ತೆ ನಮಗೆ ಇಲ್ಲಿಂದ 2 ರೂಟ್ ತೋರಿಸ್ತಾವೆ. ಒಂದು ಶಿರಾಡಿ ಘಾಟು, ಇನ್ನೊಂದು ಬಿಸ್ಲೆ ಘಾಟು. ಆ್ಯಕ್ಚುಲಿ ವ್ಯೂ ಪ್ರಕಾರ ಚೆನ್ನಾಗಿದೆ ಅಂದರೆ ಬಿಸ್ಲೆ ಘಾಟ್ ಚೆನ್ನಾಗಿದೆ ಅಂತೆ. ಬಟ್ ನಾವು ಟೈಮ್ ಕಡಿಮೆ ಇದ್ದಿದ್ದರಿಂದ ಚಾರ್ಮಾಡಿ ಘಾಟ್ ಅಲ್ಲ ಈ ಶಿರಾಡಿ ಘಾಟಲ್ಲಿ ಬಂದ್ವಿ. ಏಕೆಂದರೆ ಶಿರಾಡಿ ಘಾಟ್ ರೋಡು ತುಂಬ ಚೆನ್ನಾಗಿತ್ತು. ಹಾಗಾಗಿ ಶಿರಾಡಿ ಘಾಟ್ ಮೂಲಕನೇ ಸಕಲೇಶ್ಪುರಕ್ಕೆ ಬಂದು ಸಕಲೇಶ್ಪುರದಿಂದ ಬೇಲೂರಿಗೆ ಹೋದ್ವಿ. ಸೊ ಏನು ನಮ್ಮ ಶಿರಾಡಿ ಘಾಟಲ್ಲಿ ಮಧ್ಯ ಕಂಡು ಬಂದಂಥ ಸುಮಧುರವಾದ ದೃಶ್ಯ ಇಲ್ಲೇ. ಆ್ಯಕ್ಚುಲಿ ಇಲ್ಲಿ ವ್ಯೂ ಪಾಯಿಂಟ್ ಚೆನ್ನಾಗಿತ್ತು. ಹಂಗಾಗಿ ಇಲ್ಲೇ ಒಂದು ಬ್ರೇಕ್ ಕೊಟ್ವಿ. ಮಧ್ಯ ಗಾಡಿನ ಸೈಡಿಗೆ ಹಾಕಿ ನೀವು ಈ ಕಡೆ ಲೆಫ್ಟ್ ಸೈಡಲ್ಲೂ ಗ್ರೀನರಿ ತುಂಬ ಚೆನ್ನಾಗಿತ್ತು. ಇಲ್ಲಿ ನೋಡಿ, ನೀವು ರೈಟ್ ಸೈಡಲ್ಲಿ ನೋಡ್ಬೋದು ನೀರು ತುಂಬ ಚೆನ್ನಾಗಿ ಹರಿತಾ ಇತ್ತು, ನೇತ್ರಾವತಿ ನದಿ. ಅದಲ್ದೇ ನೀವು ನೋಡ್ಬೋದು ವ್ಯೂ ಪಾಯಿಂಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇಲ್ಲೇ ಒಂದು ಸ್ವಲ್ಪ ಫೋಟೋ ಎಲ್ಲ ತಕ್ಕೊಂಡು ನಂತರ ಇಲ್ಲಿಂದ ನಾವು ಹೊರಟ್ವಿ. ಆಲ್ಮೋಸ್ಟ್ ಅಲ್ಲಿ ನಿಮಗೆ ಈ ಥರ ಈ ರೂಟಲ್ಲಿ ಹೋಗುವಾಗ ತುಂಬಾ ನಿಮಗೆ ಈ ಥರ ವ್ಯೂ ಪಾಯಿಂಟ್ಗಳು ಸಿಗ್ತವೆ. ತುಂಬ ಅಂದರೆ ತುಂಬ ಚೆನ್ನಾಗಿರ್ತವೆ. ನೀವು ಫೋಟೋಸ್ಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಬಟ್ ಗಾಡಿಗಳೆಲ್ಲ ಹುಷಾರಾಗಿ ಸೈಡಿಗೆ ನಿಲ್ಲಿಸಿ, ಏಕೆಂದರೆ ಅದು ಕರ್ವ್ ಇರೋದ್ರಿಂದ ಗಾಡಿ ಸೈಡಿಗೆ ನಿಲ್ಲಿಸ್ಬಿಟ್ಟು ಫೋಟೋಗಳನ್ನ ತಕ್ಕಲೆ. ನಂತರ ಅಲ್ಲಿಂದ ಡೈರೆಕ್ಟು ಎಲ್ಲೂ ಬ್ರೇಕ್ ಕೊಡಲಿಲ್ಲ, ಡೈರೆಕ್ಟ್ ಬೇಲೂರಿಗೆ ಹೊಡೆದ್ವಿ. ಅಲ್ಲಿ ನಮ್ಮ ಬ್ರದರ್ಸ್ ಇಬ್ಬರು ಜಾಯ್ನ್ ಆಗೋರಿದ್ದರು. ಸೊ ಹೋಗಿ ಅಲ್ಲಿ ಜಾಯ್ನ್ ಆದ ಕೂಡ ಒಂದೊಂದು ರೌಂಡು ಬೇಲೂರಲ್ಲೂ ಮಳೆ ಇತ್ತು ಕಂಟಿನ್ಯೂ. ಅಲ್ಲೂ ನೀಟಿಗೆ ಎಲ್ಲ ಒಂದು ರೌಂಡ್ ಬೇಲೂರು ದರ್ಶನ ಮಾಡ್ಕೊಂಡು ಕಂಪ್ಲೀಟಾಗಿ ಒಂದು ರೌಂಡು ಇಲ್ಲಿ ನಾವು ಬೇಲೂರು ಚೆನ್ನಕೇಶವ ಸ್ವಾಮಿಯ ದರ್ಶನ ಮಾಡಿ ನಂತರ ಇಲ್ಲೂ ಕೂಡ ಅನ್ನದಾನ ನಡೀತಾ ಇತ್ತು. ಸೊ ಇಲ್ಲೂ ಒಂದು 2 ಗಂಟೆ ಟೈಮು ಊಟ ಎಲ್ಲ ಮಾಡ್ಕೊಂಡು ನಂತರ ಇಲ್ಲೂ ಒಂದು ಸ್ವಲ್ಪ ಫೋಟೋಗಳೆಲ್ಲ ತಗೊಂಡ್ವಿ. ತುಂಬ ಚೆನ್ನಾಗಿ ಶಿಲ್ಪಕಲೆಗಳು ಇಲ್ಲಿ ಮೂಡಿ ಬಂದಿದ್ದಾವೆ. ಕೆಲವೊಂದು ಮುಂಚೆ ನಿಮ್ಗೆ ಗೊತ್ತಿರ್ಬೋದು ಹಿಸ್ಟ್ರಿ, ಕೆಲವೊಂದು ಹಾಳು ಮಾಡಿದ್ದಾರೆ. ಇನ್ನೂ ಸ್ಟಿಲ್ ಎಲ್ಲ ಶಿಲ್ಪಕಲೆಗಳು ನೋಡೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರ್ತವೆ ಅಷ್ಟು. ನಂತರ ನಾವು ಇಲ್ಲಿಂದ ಡೈರೆಕ್ಟ್ ಇನ್ನೇನಿದ್ರೆ ಕೆಮ್ಮಣ್ಣಗುಂಡಿ.
ಇಲ್ಲಿಂದ ನಮಗೆ ಕೆಮ್ಮಣ್ಣುಗುಂಡಿ ಬಂದು ಅರೌಂಡ್ ಇಲ್ಲಿಂದ 100 ಕಿಲೋಮೀಟರ್ಸ್ ಇತ್ತು ನಮ್ಮ ಹೋಮ್ ಸ್ಟೇಗೆ. ಅಲ್ಲಿಗೆ ಅರೌಂಡ್ ಆಲ್ಮೋಸ್ಟ್ ಅಲ್ಲೊಂದು 3 hours ಅಲ್ಲಿ ಅಲ್ಲಿ ಕರೆಕ್ಟಾಗಿ ಹೊಡೆದ್ವಿ. ಇದಿಷ್ಟು ಇವತ್ತಿನ ಬ್ಲಾಗ್ ವೀಕ್ಷಕರೇ. ನಾಳೆ ಇನ್ನೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೆಮ್ಮಣ್ಣುಗುಂಡಿ ವ್ಯೂಸ್ ನೋಡಬಹುದು ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ.